ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ರಾತ್ರಿ ನೀನು ಈ ವಿಡಿಯೋ ನೋಡುತ್ತಿರುವುದು ಆಕಸ್ಮಿಕ ಅಲ್ಲ. ಯಾಕಂದರೆ ಇಂದು ರಾಯರು ನಿನ್ನ ಮನಸ್ಸಿನ ಮಾತು ಕೇಳಲು ಬಂದಿದ್ದಾರೆ. ಒಮ್ಮೆ ಶಾಂತವಾಗಿ ಕುಳಿತುಕೋ. ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ನೋವುಗಳನ್ನು ರಾಯರ ಪಾದದಲ್ಲಿ ಇಡು. ಯಾರಿಗೂ ಹೇಳಲಾಗದ ಕಷ್ಟ ಇದ್ದರೂ ಪರವಾಗಿಲ್ಲ, ರಾಯರು ಕೇಳುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಕಾಪಾಡುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಅನಿಸುತ್ತದೆ. ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ, ನಮ್ಮ ಒಳ್ಳೆಯತನಕ್ಕೂ ಬೆಲೆ ಸಿಗುವುದಿಲ್ಲ. ನಾವು ಮೌನವಾಗಿ ಹೇಳುತ್ತೇವೆ, ರಾತ್ರಿ ತಲೆಯಾಣೆ ನೆನೆಸುತ್ತೇವೆ, ಆದರೆ ಹೊರಗೆ ಮಾತ್ರ ನಗುವ ಮುಖ ಇಡುತ್ತೇವೆ. ಈ ರಾತ್ರಿ ರಾಯರು ನಿನಗೆ ಒಂದು ಮಾತು ಹೇಳುತ್ತಿದ್ದಾರೆ. ಮಗು, ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ನೀನು ಇಷ್ಟು ದಿನ ಅನುಭವಿಸಿದ ಕಷ್ಟ, ನೀನು ಒಳಗೊಳಗೆ ಮುಚ್ಚಿಟ್ಟ ಕಣ್ಣೀರು, ನೀನು ದೇವರ ಮುಂದೆ ಮೌನವಾಗಿ ಕೇಳಿದ ಪ್ರಾರ್ಥನೆ ಎಲ್ಲವೂ ರಾಯರಿಗೆ ಗೊತ್ತು. ಕೆಲವೊಮ್ಮೆ ದೇವರು ತಡ ಮಾಡುತ್ತಾರೆ, ಆದರೆ ಎಂದಿಗೂ ತಪ್ಪು ಮಾಡೋದಿಲ್ಲ. ಇಂದು ಆಗದಿದ್ದು ನಾಳೆ ಆಗಬಹುದು. ಈ ತಿಂಗಳು ಸಿಗದ ಸಂತೋಷ ಮುಂದಿನ ದಿನಗಳಲ್ಲಿ ಮನೆ ಬಾಗಿಲಿಗೆ ಬರಬಹುದು. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ರಾಯರ ಆಶೀರ್ವಾದ ಸಿಗಲಿ. ನಿನ್ನ ಮನೆಯಲ್ಲಿ ಶಾಂತಿ ಬರಲಿ, ನಿನ್ನ ಕಣ್ಣೀರು ನಗುವಾಗಿ ಬರಲಿ, ನಿನ್ನ ಭಯ ಧೈರ್ಯವಾಗಿ ಬರಲಿ. ಈ ರಾತ್ರಿ ಒಂದು ಕ್ಷಣ ಕಣ್ಣು ಮುಚ್ಚು, ರಾಯರ ಮುಖ ನೆನಪು ಮಾಡಿಕೊ, ಅವರ ಪಾದದಲ್ಲಿ ನಿನ್ನ ಕಷ್ಟ ಹೇಳಿಕೊ. ನಿನ್ನ ಹೃದಯ ಸ್ವಲ್ಪ ಹಗುರವಾಗುತ್ತದೆ. ಬಹಳ ಜನರಿಗೆ ಜೀವನದಲ್ಲಿ ಎಲ್ಲವೂ ಇರುತ್ತದೆ, ಆದರೆ ಮನಶಾಂತಿ ಇರೋದಿಲ್ಲ. ಕೆಲವರಿಗೆ ಹಣ ಇರೋದಿಲ್ಲ, ಆದರೆ ಒಳ್ಳೆಯ ಹೃದಯ ಇರುತ್ತದೆ. ರಾಯರು ಯಾವಾಗಲೂ ಒಳ್ಳೆಯ ಮನಸ್ಸಿನವರನ್ನು ಕೈ ಬಿಡೋದಿಲ್ಲ. ನೀನು ಇಷ್ಟು ದಿನ ಸಹಿಸಿಕೊಂಡ ನೋವು ವ್ಯರ್ಥವಾಗುವುದಿಲ್ಲ. ನಿನ್ನ ಸಹನೆಯ ಫಲ ಬರಲಿದೆ. ಇಂದು ಅಳುತ್ತಿರುವ ನೀನೇ ಒಂದು ದಿನ ಸಂತೋಷದಿಂದ ನಗುವೆ. ರಾಯರು ಹೇಳುತ್ತಾರೆ, ನಿನ್ನ ಸಮಯ ಬರುತ್ತಿದೆ. ಇಷ್ಟು ದಿನ ನಿಂತ ಕೆಲಸಗಳು ನಡೆಯುತ್ತವೆ. ನಿನ್ನ ಮನೆಗೆ ಒಳ್ಳೆಯ ಸುದ್ದಿ ಬರುತ್ತದೆ. ನಿನ್ನ ಕುಟುಂಬದಲ್ಲಿ ಸಂತೋಷ ಹೆಚ್ಚುತ್ತದೆ. ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ವಿಡಿಯೋ ನೋಡುತ್ತಿರುವ ಮಗು, ನಿನ್ನ ಹೃದಯ ತುಂಬಾ ಒಳ್ಳೆಯದು, ಆದರೆ ನೀನು ತುಂಬಾ ಬೇಗ ನೋವಾಗಿಸಿಕೊಳ್ಳುತ್ತೀಯಾ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀಯಾ, ಆದರೆ ಹಲವರು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ರಾಯರು ನಿನ್ನ ಮೌನ ಕಣ್ಣೀರನ್ನು ನೋಡುತ್ತಿದ್ದಾರೆ. ಆದ್ದರಿಂದಲೇ ಇಂದು ನಿನ್ನ ಬಳಿ ಬಂದಿದ್ದಾರೆ. ಈ ರಾತ್ರಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡು. ರಾಯರೇ, ನನ್ನ ಮನಸ್ಸಿಗೆ ಶಾಂತಿ ಕೊಡಿ, ಅದು ಸಾಕು. ದೇವರಿಗೆ ದೊಡ್ಡ ಪದಗಳು ಬೇಡ, ನಿಜವಾದ ಮನಸ್ಸು ಸಾಕು. ಕೆಲವೊಮ್ಮೆ ನಾವು ತುಂಬಾ ದಣಿದು ಹೋಗುತ್ತೇವೆ. ಯಾರ ಜೊತೆ ಮಾತನಾಡಬೇಕೆನ್ನಿಸುವುದಿಲ್ಲ, ಎಲ್ಲರಿಂದಲೂ ದೂರ ಇರಬೇಕೆನಿಸುತ್ತದೆ. ಅಂತಹ ಸಮಯದಲ್ಲಿ ದೇವರ ಮಾತು ಮಾತ್ರ ಮನಸ್ಸಿಗೆ ಧೈರ್ಯ ಕೊಡುತ್ತದೆ. ಈ ವಿಡಿಯೋ ಈಗ ನಿನ್ನ ಕಣ್ಣಿಗೆ ಬಂದಿದೆ ಎಂದರೆ ರಾಯರ ಕೃಪೆ ನಿನ್ನ ಮೇಲೆ ಇದೆ. ನೀನು ಮತ್ತೆ ಎದ್ದು ನಿಲ್ಲುವೆ, ಮತ್ತೆ ನಗುವೆ, ಮತ್ತೆ ಸಂತೋಷ ಕಾಣುವೆ. ಯಾರು ನಿನ್ನನ್ನು ತಳ್ಳಿದರು, ಯಾರು ನಿನ್ನನ್ನು ಮರೆತರು, ರಾಯರು ನಿನ್ನನ್ನು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ. ಈ ರಾತ್ರಿ ನಿದ್ರೆ ಮಾಡುವ ಮೊದಲು ಒಮ್ಮೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳು. ಮನಸ್ಸಿಗೆ ವಿಚಿತ್ರವಾದ ಶಾಂತಿ ಸಿಗುತ್ತದೆ. ನಿನ್ನ ಮನೆಗೆ ಆರೋಗ್ಯ ಬರಲಿ, ಹಣದ ಸಮಸ್ಯೆಗಳು ಕಡಿಮೆಯಾಗಲಿ, ಕೆಟ್ಟ ದೃಷ್ಟಿ ದೂರವಾಗಲಿ, ನಿನ್ನ ಕುಟುಂಬ ಸದಾ ನಗುತ್ತಿರಲಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ರಾಯರ ಕೃಪೆ ಸಿಗಲಿ. ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗಲಿ. ನೀನು ತುಂಬಾ ಅಮೂಲ್ಯವಾದ ವ್ಯಕ್ತಿ, ಇದನ್ನು ಯಾವತ್ತೂ ಮರೆತಬೇಡ. ಈ ಜಗತ್ತಿನಲ್ಲಿ ಕೆಲವರು ನಿನ್ನ ಮೌಲ್ಯ ಅರ್ಥ ಮಾಡಿಕೊಳ್ಳದೆ ಇರಬಹುದು, ಆದರೆ ದೇವರಿಗೆ ನೀನು ಬಹಳ ಪ್ರಿಯ. ರಾಯರು ಎಂದು ನಿನಗೆ ಹೇಳುತ್ತಿರುವ ಮಾತು, ಭಯಪಡಬೇಡ, ನಾನಿದ್ದೇನೆ. ಆ ಮಾತು ಕೇಳಿದಾಗಲೇ ಮನಸ್ಸಿಗೆ ಧೈರ್ಯ ಬರುತ್ತದೆ, ಒಂದು ನಂಬಿಕೆ ಹುಟ್ಟುತ್ತದೆ, ಎಲ್ಲವೂ ಸರಿಯಾಗಬಹುದು ಅನಿಸುತ್ತದೆ. ಇಷ್ಟು ದಿನ ಕಷ್ಟಪಟ್ಟ ನೀನು ಸ್ವಲ್ಪ ಸಂತೋಷಕ್ಕೆ ಅರ್ಹಳೆ, ಸ್ವಲ್ಪ ಸಂತೋಷಕ್ಕೆ ಅರ್ಹನೆ, ಸ್ವಲ್ಪ ಶಾಂತಿಗೆ ಅರ್ಹನೆ, ಸ್ವಲ್ಪ ಪ್ರೀತಿಗೆ ಅರ್ಹಳೆ. ಈ ರಾತ್ರಿ ನಿನ್ನ ಕಣ್ಣೀರನ್ನು ರಾಯರ ಪಾದದಲ್ಲಿ ಬಿಡು. ನಾಳೆ ಬೆಳಗ್ಗೆ ಹೊಸ ಭರವಸೆಯೊಂದಿಗೆ ಎದ್ದು ಬಾ. ಒಂದು ದಿನ ನೀನೇ ಹೇಳುವೆ, ಆ ದಿನ ನಾನು ಹತ್ತಿದ್ದೆ, ಆದರೆ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಈ ವಿಡಿಯೋ ಇಲ್ಲಿವರೆಗೆ ನೋಡುತ್ತಿದ್ದೀಯ ಅಂದರೆ ನಿನ್ನ ಮನಸ್ಸು ತುಂಬ ನಿಜವಾದದ್ದು, ದೇವರ ಮೇಲೆ ನಿನ್ನ ನಂಬಿಕೆ ತುಂಬ ದೊಡ್ಡದು. ಆದ್ದರಿಂದ ಈ ರಾತ್ರಿ ರಾಯರು ನಿನ್ನ ಮನೆಗೆ ಆಶೀರ್ವಾದ ಕಳಿಸುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯಲಿ, ನಿನ್ನ ಹೃದಯದಲ್ಲಿರುವ ನೋವು ದೂರವಾಗಲಿ, ನಿನ್ನ ಮುಖದಲ್ಲಿ ಸದಾ ನಗು ಇರಲಿ. ಈ ಕ್ಷಣದಿಂದ ನಿನ್ನ ಕಷ್ಟ ಕಡಿಮೆಯಾಗಲಿ, ನಿನ್ನ ಅದೃಷ್ಟ ಶುರುವಾಗಲಿ, ನಿನ್ನ ಜೀವನ ಬೆಳಗಲಿ. ರಾಯರು ನಿನ್ನ ಜೊತೆ ಇದ್ದಾರೆ. ಈ ಮಾತು ಮಾತ್ರ ನೆನಪಿಟ್ಟಿಕೋ. ಈ ವಿಡಿಯೋ ಇಷ್ಟವಾದರೆ ರಾಯರ ಭಕ್ತರು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಮನದ ಮಾತನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ರಾಯರ ಆಶೀರ್ವಾದ ಇನ್ನೊಬ್ಬರಿಗೂ ಸಿಗಲಿ ಎಂದು ಶೇರ್ ಮಾಡಿ. ಒಟ್ಟಿಗೆ ಹೇಳೋಣ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ಮನಸ್ಸಿನಿಂದ ಹೇಳಿದ ಪ್ರತಿ ಸಾರಿ ರಾಯರು ನಿನ್ನ ಹತ್ತಿರ ನಿಂತಿರುವ ಅನುಭವ ಬರುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿದಂತೆ
ಕಾಣುತ್ತದೆ. ಎಲ್ಲಿ ಹೋಗಬೇಕು, ಯಾರ ಬಳಿ ಏಳಬೇಕು, ಏನು ಮಾಡಬೇಕು ಅನ್ನೋದು ಅರ್ಥವಾಗುವುದಿಲ್ಲ. ಆ ಸಮಯದಲ್ಲಿ ದೇವರೇ ನಮ್ಮ ದೊಡ್ಡ ಆಧಾರ. ಯಾಕಂದರೆ ಮನುಷ್ಯರು ಕೆಲವೊಮ್ಮೆ ದೂರ ಹೋಗಬಹುದು, ಆದರೆ ದೇವರು ಎಂದಿಗೂ ದೂರ ಹೋಗೋದಿಲ್ಲ. ಈ ರಾತ್ರಿ ರಾಯರು ನಿನಗೆ ಒಂದು ಚಿಕ್ಕ ಸೂಚನೆ ಕೊಡುತ್ತಿದ್ದಾರೆ. ನಿನ್ನ ಬದುಕಿನಲ್ಲಿ ಒಳ್ಳೆಯ ಬದಲಾವಣೆ ಶುರುವಾಗುತ್ತದೆ. ಬಹುಶಃ ಅದು ನಿಧಾನವಾಗಿ ಆರಂಭವಾಗಬಹುದು, ಆದರೆ ಅದು ನಿನ್ನ ಜೀವನವನ್ನೇ ಬದಲಾಯಿಸುವಷ್ಟು ದೊಡ್ಡದು ಆಶೀರ್ವಾದವಾಗಿರುತ್ತದೆ. ನಿನ್ನ ಮನಸ್ಸಿನಲ್ಲಿರುವ ಒಂದು ಆಸೆ ಬಹಳ ದಿನಗಳಿಂದ ನಿನ್ನ ಹೃದಯದಲ್ಲಿ ಮೌನವಾಗಿ ಉಳಿದಿದೆ. ಯಾರಿಗೂ ಹೇಳದೆ ದೇವರ ಮುಂದೆ ಮಾತ್ರ ಕೇಳಿದ್ದೀಯಾ? ರಾಯರು ಆ ಪ್ರಾರ್ಥನೆ ಕೇಳಿದ್ದಾರೆ. ಸರಿಯಾದ ಸಮಯದಲ್ಲಿ ಅದರ ಫಲ ನಿನಗೆ ಸಿಗುತ್ತದೆ. ಈ ರಾತ್ರಿ ನೀನು ಅಳುತ್ತಿದ್ದರೂ ನಾಳೆ ಅದೇ ಕ್ಷಣದಲ್ಲಿ ಸಂತೋಷದ ಕಣ್ಣೀರು ಬರುತ್ತದೆ. ದೇವರು ಕೆಲವೊಮ್ಮೆ ನಮ್ಮನ್ನು ಪರೀಕ್ಷಿಸುತ್ತಾರೆ, ಯಾಕಂದರೆ ಮುಂದೆ ದೊಡ್ಡ ಸಂತೋಷ ಕೊಡಬೇಕಿರುತ್ತದೆ. ನೀನು ಈಗ ಅನುಭವಿಸುತ್ತಿರುವ ಕಷ್ಟ ಒಂದು ದಿನ ನಿನ್ನ ಶಕ್ತಿಯಾಗುತ್ತದೆ. ಇಂದು ನಿನ್ನನ್ನು ತಳ್ಳಿದವರೇ ನಾಳೆ ನಿನ್ನ ಸಂತೋಷ ನೋಡಿ ಆಶ್ಚರ್ಯಪಡುತ್ತಾರೆ. ರಾಯರು ನಿನ್ನ ಜೀವನದಲ್ಲಿ ಬೆಳಕು ತರಲು ಸಿದ್ಧರಾಗಿದ್ದಾರೆ. ಈ ವಿಡಿಯೋ ನೋಡುತ್ತಿರುವ ಮಗು, ನಿನ್ನ ಮನಸ್ಸು ತುಂಬಾ ಮೃದುವಾಗಿದೆ. ಯಾರಾದರೂ ಸ್ವಲ್ಪ ಕಠಿಣವಾಗಿ ಮಾತನಾಡಿದರೂ ನಿನಗೆ ನೋವಾಗುತ್ತದೆ, ಆದರೆ ನೀನು ಯಾರಿಗೂ ಕೆಟ್ಟದು ಬಯಸುವುದಿಲ್ಲ. ಅಂತಹ ಒಳ್ಳೆಯ ಮನಸ್ಸಿನವರನ್ನು ದೇವರು ಯಾವತ್ತೂ ಖಾಲಿ ಹಸ್ತದಿಂದ ಕಳಿಸುವುದಿಲ್ಲ. ಈ ರಾತ್ರಿ ರಾಯರ ಆಶೀರ್ವಾದ ನಿನ್ನ ಮನೆ ಮೇಲೆ ಇರಲಿ. ನಿನ್ನ ಕುಟುಂಬದ ಪ್ರತಿಯೊಬ್ಬರೂ ಆರೋಗ್ಯವಾಗಿರಲಿ. ಮನೆಯಲ್ಲಿ ನಗು, ನೆಮ್ಮದಿ, ಸಂತೋಷ ತುಂಬಿರಲಿ. ನಿನ್ನ ಮನೆಯ ಬಾಗಿಲಿಗೆ ಒಳ್ಳೆಯ ಸುದ್ದಿ ಬರಲಿ. ಹಣದ ತೊಂದರೆ ಕಡಿಮೆಯಾಗಲಿ. ಕೈ ಹಾಕಿದ ಕೆಲಸದಲ್ಲಿ ಯಶಸ್ಸು ಸಿಗಲಿ. ಈ ಕ್ಷಣದಲ್ಲಿ ನೀನು ಯಾವ ನೋವಿನಲ್ಲಿದ್ದರೂ ರಾಯರು ನಿನಗೆ ಧೈರ್ಯ ಕೊಡುತ್ತಾರೆ. ಕೆಲವರು ಹೊರಗೆ ತುಂಬಾ ಬಲವಾಗಿರುವಂತೆ ಕಾಣುತ್ತಾರೆ, ಆದರೆ ಒಳಗೆ ತುಂಬಾ ಒಡೆದು ಹೋಗಿರುತ್ತಾರೆ. ನೀನು ಕೂಡ ಹಾಗೆ ಇರಬಹುದು, ಆದರೆ ಇನ್ನು ಸ್ವಲ್ಪ ದಿನ ಸಹನೆ ಇಡು. ದೇವರ ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತದೆ. ಈ ರಾತ್ರಿ ನಿನ್ನ ಮನಸ್ಸಿನ ಎಲ್ಲ ಭಾರವನ್ನು ರಾಯರಿಗೆ ಒಪ್ಪಿಸು. ನನಗೆ ಆಗುವುದಿಲ್ಲ ರಾಯರೇ, ನೀವು ನೋಡಿಕೊಳ್ಳಿ ಎಂದು ಹೇಳು. ಅದಾದ ಮೇಲೆ ಮನಸ್ಸಿಗೆ ಒಂದು ವಿಚಿತ್ರವಾದ ಶಾಂತಿ ಸಿಗುತ್ತದೆ. ಯಾಕಂದರೆ ದೇವರ ಮೇಲೆ ನಂಬಿಕೆ ಇಟ್ಟ ಹೃದಯ ಎಂದಿಗೂ ಖಾಲಿಯಾಗುವುದಿಲ್ಲ. ರಾಯರು ಹೇಳುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನೀನು ಇಷ್ಟು ದಿನ ಇತರರಿಗಾಗಿ ಪ್ರಾರ್ಥಿಸಿದ್ದೀಯಾ, ಇತರರ ಸಂತೋಷಕ್ಕಾಗಿ ಕಷ್ಟಪಟ್ಟಿದ್ದೀಯಾ. ಈಗ ದೇವರು ನಿನ್ನ ಸಂತೋಷದ ಬಗ್ಗೆ ಯೋಚಿಸುತ್ತಿದ್ದಾರೆ. ಒಂದು ದಿನ ನಿನ್ನ ಜೀವನದಲ್ಲಿ ಅಷ್ಟು ಸುಂದರವಾದ ಕ್ಷಣ ಬರುತ್ತದೆ. ಆ ದಿನ ನೀನು ಮೌನವಾಗಿ ಆಕಾಶ ನೋಡುತ್ತಾ ಹೇಳುವೆ, ಧನ್ಯವಾದಗಳು ರಾಯರೇ. ಈ ರಾತ್ರಿ ನಿದ್ರೆ ಮಾಡುವ ಮೊದಲು ಒಮ್ಮೆ ಮನಸ್ಸಿನಿಂದ ರಾಯರ ಹೆಸರು ಜಪಿಸು. ನಿನ್ನ ಹೃದಯ ಹಗುರವಾಗುತ್ತದೆ. ನಿನ್ನ ಭಯಗಳು ದೂರವಾಗಲಿ, ಕೆಟ್ಟ ಕನಸುಗಳು ಹೋಗಲಿ. ನಿನ್ನ ಮನಸ್ಸು ಶಾಂತಿಯಿಂದ ತುಂಬಿರಲಿ. ಈ ವಿಡಿಯೋ ಇಲ್ಲಿ ತನಕ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ರಾಯರ ದಿವ್ಯ ಕೃಪೆ ಸಿಗಲಿ. ಇನ್ನೊಂದು ಬಾರಿ ಒಟ್ಟಿಗೆ ಹೇಳೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಈ ದಿವ್ಯ ನಾಮವನ್ನು ಕೇಳುತ್ತಿರುವ ಈ ಕ್ಷಣ ನಿನ್ನ ಜೀವನದಲ್ಲಿ ಹೊಸ ಆಶೆ ಆರಂಭವಾಗಬಹುದು. ಕೆಲವೊಮ್ಮೆ ನಾವು ತುಂಬಾ ಒಳ್ಳೆಯವರಾಗಿದ್ದರೂ ಜೀವನ ನಮ್ಮನ್ನು ತುಂಬಾ ಪರೀಕ್ಷಿಸುತ್ತದೆ. ಯಾಕೆ ಇಷ್ಟು ಕಷ್ಟ ಬರುತ್ತಿದೆ ಎಂದು ಅರ್ಥವಾಗುವುದಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟಿಕೋ ಮಗು, ದೇವರು ಬಲವಾದ ಹೃದಯಗಳನ್ನು ಮಾತ್ರ ಹೆಚ್ಚು ಪರೀಕ್ಷಿಸುತ್ತಾರೆ. ನೀನು ಈಗ ಒಂಟಿಯಾಗಿರುವಂತೆ ಅನುಭವಿಸುತ್ತಿರಬಹುದು. ಯಾರಿಗೂ ನನ್ನ ನೋವು ಅರ್ಥವಾಗುವುದಿಲ್ಲ ಎಂದೆನಿಸಬಹುದು, ಆದರೆ ಈ ರಾತ್ರಿ ರಾಯರು ನಿನ್ನ ಹೃದಯದ ಪ್ರತಿಯೊಂದು ನೋವನ್ನು ನೋಡುತ್ತಿದ್ದಾರೆ. ನೀನು ಮೌನವಾಗಿ ಅತ್ತ ಆ ರಾತ್ರಿ ಯಾರಿಗೂ ಹೇಳದೆ ಮನಸ್ಸಿನಲ್ಲಿ ಮುಚ್ಚಿಟ್ಟ ನೋವು, ನೀನು ದೇವರ ಬಳಿ ಕೇಳಿದ ಚಿಕ್ಕ ಪ್ರಾರ್ಥನೆ ಯಾವುದೂ ವ್ಯರ್ಥವಾಗಿಲ್ಲ. ರಾಯರು ಎಲ್ಲವನ್ನೂ ಕೇಳಿದ್ದಾರೆ, ಸರಿಯಾದ ಸಮಯದಲ್ಲಿ ಉತ್ತರ ಕೊಡುತ್ತಾರೆ. ಈ ರಾತ್ರಿ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಲಿ. ಇಷ್ಟು ದಿನ ಕತ್ತಲೆಯಂತೆ ಕಂಡ ಬದುಕಿಗೆ ಹೊಸ ದಾರಿ ಸಿಗಲಿ. ನೀನು ಕಳೆದುಕೊಂಡ ನಗು ಮತ್ತೆ ನಿನ್ನ ಮುಖದಲ್ಲಿ ಮೂಡಲಿ. ನಿನ್ನ ಮನಸ್ಸು ಮತ್ತೆ ಸಂತೋಷ ಕಂಡುಕೊಳ್ಳಲಿ. ನಿನ್ನ ಮನೆಗೆ ಸಮೃದ್ಧಿ ಬರಲಿ. ಈ ವಿಡಿಯೋ ನೋಡುತ್ತಿರುವ ಭಕ್ತರೇ, ನಿಮ್ಮ ಮನಸ್ಸಿನಲ್ಲಿ ಯಾವ ಆಸೆ ಇದ್ದರೂ ರಾಯರೋದನ್ನು ನೆರವೇರಿಸಲಿ. ಕೆಲವರು ಈಗ ಹಣದ ಸಮಸ್ಯೆಯಿಂದ ಬಳಲುತ್ತಿರಬಹುದು, ಕೆಲವರು ಆರೋಗ್ಯದ ಕಷ್ಟದಲ್ಲಿರಬಹುದು, ಕೆಲವರು ಸಂಬಂಧಗಳಲ್ಲಿ ನೋವು ಅನುಭವಿಸುತ್ತಿರಬಹುದು. ಯಾವ ಸಮಸ್ಯೆ ಆದರೂ ಇರಲಿ, ದೇವರ ಕೃಪೆ ಇದ್ದರೆ ಎಲ್ಲವೂ ಬದಲಾಗಬಹುದು. ರಾಯರು ಹೇಳುತ್ತಾರೆ, ನಿನ್ನ ಮನೆ ಖಾಲಿಯಾಗುವುದಿಲ್ಲ. ಅನ್ನದ ಕೊರತೆ ಬಾರದಿರಲಿ, ಆರೋಗ್ಯ ಕಡಿಮೆಯಾಗದಿರಲಿ, ಮನಃಶಾಂತಿ ಸದಾ ನಿಮ್ಮ ಜೊತೆ ಇರಲಿ. ಈ ರಾತ್ರಿ ನಿನ್ನ ತಲೆಯ ಮೇಲೆ ರಾಯರ ಆಶೀರ್ವಾದ ಇದೆ. ಆದ್ದರಿಂದ ಭಯಪಡಬೇಡ. ನಿನ್ನ ಕೈ ಹಿಡಿದು ದೇವರು ನಡೆಸುತ್ತಿದ್ದಾರೆ. ಕೆಲವೊಮ್ಮೆ ಅದು ಕಾಣುವುದಿಲ್ಲ ಅಷ್ಟೇ. ನೀನು ಇಷ್ಟು ದಿನ ಅನುಭವಿಸಿದ ಅವಮಾನ, ನಿನ್ನ ಮೇಲೆ ಬಂದ ಕಷ್ಟ, ನಿನ್ನ ಮನಸ್ಸು ಒಡೆದ ಕ್ಷಣಗಳು, ಇವೆಲ್ಲವಕ್ಕೂ ಒಂದು ಅಂತ್ಯ ಬರುತ್ತದೆ. ಒಂದು ದಿನ ನಿನ್ನ ಜೀವನ ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಇಷ್ಟು ಕಷ್ಟ ಅನುಭವಿಸಿದ ಈ ಮಗು ಇಂದು ಎಷ್ಟು ಸಂತೋಷದಲ್ಲಿದೆ ಎಂದು ಹೇಳುತ್ತಾರೆ. ರಾಯರು ನಿನ್ನ ಅದೃಷ್ಟದ ಬಾಗಿಲು ತೆರೆಯುತ್ತಿದ್ದಾರೆ. ಈ ರಾತ್ರಿ ನಂತರ ನಿನ್ನ ಜೀವನದಲ್ಲಿ ಒಳ್ಳೆಯ ಜನರು ಬರಲಿ, ಕೆಟ್ಟ ದೃಷ್ಟಿ ದೂರವಾಗಲಿ, ದುಃಖ ನಿಧಾನವಾಗಿ ಕಡಿಮೆಯಾಗಲಿ. ನೀನು ಮತ್ತೆ ಕನಸು ಕಾಣಲು ಶುರು ಮಾಡು. ಯಾಕಂದರೆ ದೇವರು ನಿನ್ನ ಕನಸುಗಳನ್ನು ಸಾಯಲು ಬಿಡುವುದಿಲ್ಲ. ಈ ಕ್ಷಣದಿಂದ ನಿನ್ನ ಮನೆಗೆ ಧನಲಕ್ಷ್ಮಿ ಕೃಪೆ ಬರಲಿ. ನಿನ್ನ ಪರಿಶ್ರಮಕ್ಕೆ ಫಲ ಸಿಗಲಿ. ಕೈ ಹಾಕಿದ ಕೆಲಸದಲ್ಲಿ ಜಯ ಸಿಗಲಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ರಾಯರ ದಿವ್ಯ ರಕ್ಷಣೆಯಲ್ಲಿ ಇರಲಿ.
ನಿನ್ನ ಜೀವನದಲ್ಲಿ 3 ದೊಡ್ಡ ಆಶೀರ್ವಾದಗಳು ಬರಲಿ. ಮೊದಲನೆಯದು ಮನಶಾಂತಿ, ಎರಡನೆಯದು ಆರೋಗ್ಯ, ಮೂರನೆಯದು ಸಂತೋಷ ಮತ್ತು ಸಮೃದ್ಧಿ. ಇಷ್ಟು ದಿನ ನಿನ್ನನ್ನು ಕಾಡಿದ ದುಃಖ ಈ ರಾತ್ರಿ ನಿಧಾನವಾಗಿ ದೂರವಾಗಲಿ. ನೀನು ಮತ್ತೆ ಧೈರ್ಯದಿಂದ ಬದುಕು ಶುರು ಮಾಡು. ಯಾಕಂದರೆ ರಾಯರು ನಿನ್ನ ಜೊತೆ ಇದ್ದಾರೆ. ಈ ಮಾತು ಮಾತ್ರ ಯಾವತ್ತೂ ಮರೆತಬೇಡ. ತಡವಾಗಬಹುದು, ಆದರೆ ದೇವರ ಆಶೀರ್ವಾದ ತಪ್ಪುವುದಿಲ್ಲ. ಈ ವಿಡಿಯೋ ಇಲ್ಲಿ ತನಕ ನೋಡಿದ ಪ್ರತಿಯೊಬ್ಬರಿಗೂ ರಾಯರ ಕೃಪೆ ಸದಾ ಇರಲಿ. ಲೈಕ್ ಮಾಡಿ ರಾಯರ ಆಶೀರ್ವಾದ ಸ್ವೀಕರಿಸಿ. ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ ಮತ್ತು ಈ ದಿವ್ಯ ಸಂದೇಶವನ್ನು ಇನ್ನೊಬ್ಬ ಭಕ್ತರಿಗೆ ಶೇರ್ ಮಾಡಿ. ಕೊನೆಗೆ ಮನಸ್ಸಿನಿಂದ ಒಟ್ಟಿಗೆ ಜಪಿಸೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಶುಭರಾತ್ರಿ.